ಎಲ್ಲ ಯುವಕ ಮಿತ್ರರೇ, ಹಿರಿಯರೇ, ಏನು 9ನೇ ವರ್ಷದ ನಮ್ಮ ದ್ರೌಪದಮ್ಮ ಕರಗ ಮಹೋತ್ಸವಕ್ಕೆ ಏನು ಪುಷ್ಪ ಪಲ್ಲಕ್ಕಿ ಆರ್ಕೆಸ್ಟ್ರಾ ಮತ್ತು ಮನೋರಂಜನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಆಗಮಿಸಿದಿರೋ, ಅದೇ ತರ ನಮ್ಮ ಹಿರಿಯರೆಲ್ಲರೂ ಕೂಡ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಪಶ್ಚಿಮ ಭಾಗದ ಕೋಮು ನಿರ್ದೇಶಕರು, ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಿ.ವಿ. ಸಾಮೇಗೌಡ್ರೆ ಮತ್ತು ಹಿರಿಯರು, ಖ್ಯಾತ ವಕೀಲರು, ನಮ್ಮ ಜೆಡಿಎಸ್ ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಡೆಕ್ಕನ್ ಬಾಬಣ್ಣವರೇ, ಭೋಗೇಶ್ ಗೌಡ್ರೆ, ವರ್ಧಪ್ಪನವರೇ, ನಮ್ಮ ಟಿಪಿಎಸ್ ಮಾಜಿ ಟಿಪಿಎಸ್ ಸೀನಣ್ಣವರೇ, ಮಾರ್ಕೊಂಡವರೇ, ನಗವಾರದ ರೆಡ್ಡಣ್ಣವರೇ, ಮುಷ್ಟೂರು ನಾಗಣ್ಣ ಮತ್ತು ಲಕ್ಷ್ಮೀರೆಡ್ಡಣ್ಣವರೇ ಮತ್ತು ಮುರುಘರಾಜಣ್ಣವರೇ, ವೆಂಕಟಣ್ಣನವರೇ, ನಟರಾಜಣ್ಣವರೇ, ನಮ್ಮ ಪ್ರದೀಪ್ ಅವರೇ, ಮೋಹನ್ ರೆಡ್ಡಿ ಅಣ್ಣವರೇ, ನಮ್ಮ ಹಳೆ ಕುಟುಂಬ ಸ್ನೇಹಿತರು ಮೆಡಿಕಲ್ ಶಾಪ್ ಅವರೇ ಮತ್ತೆ ಜಗದೀಶ್ ಅವರೇ, ನಮ್ಮ ಚಲಪತಿ ಅಣ್ಣವರೇ, ನಮ್ಮ ಸ್ನೇಹಿತರು ಯಾವ ಮುಖಂಡರಾಗಿರ್ತಕ್ಕಂಥ ಶ್ರೀನಾಥ್ ಅವರೇ, ವೇದಿಕೆಯಲ್ಲಿ ಆಸೀನ ಯಾರ ಹೆಸರಾದ್ರೂ ಬಿಟ್ಟಿದ್ರೆ ಕ್ಷಮೆ ಇರಲಿ, ಮತ್ತು ಯಾರಿಗಾದ್ರೂ ಸ್ವಾಗತ ಭಾಷಣದಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಕ್ಷಮೆ ಇರಲಿ. ಯಾಕೆಂತಂದ್ರೆ ಎಲ್ಲರ ಹೆಸರು ಬರ್ದಿದ್ದಾರೆ, ಬಟ್ ಹೆಚ್ಚು ಕಮ್ಮಿ ಆಗಿದ್ರೆ ಎಲ್ಲರ ಹತ್ರ ಕ್ಷಮೆ ಇರಲಿ. ಮತ್ತು ಮುಖ್ಯವಾಗಿ ತಾವೇನು ಕೊತ್ತೂರು ಮತ್ತು ಮರಳಮನೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನಿಂದ ಬಂದಿರತಕ್ಕಂತ ಎಲ್ಲಾ ಮಹಾಜನತೆಗೆ ನನ್ನ ನಮಸ್ಕರಿಸುತ್ತಾ, ಏನು ಇದು 5ನೇ ವರ್ಷ ನಾನು ನಿಮ್ಮ ಮರಳಮನೆಗೆ ಮತ್ತು ಕೊತ್ತೂರು ಗ್ರಾಮಕ್ಕೆ ಕರಗ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೀನಿ. 5ನೇ ವರ್ಷ ನನ್ನನ್ನು 5 ವರ್ಷ ಕೂಡ ನನ್ನನ್ನು ಮುಖ್ಯ ಅತಿಥಿಯಾಗಿ ನನ್ನನ್ನು ಇಲ್ಲಿ ನೆಲೆಸಿದ್ದೀನಿ ಅಂತಂದ್ರೆ ನಿಮ್ಮೂರಿನ ನಾಯಕರಾಗಿರ್ತಕ್ಕಂಥ ತ್ಯಾಗರಾಜ್ ಅವರು, ವೆಂಕಟೇಶಣ್ಣವರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಸೀನಣ್ಣವರು, ನಮ್ಮ ಲಕ್ಷ್ಮೀನಾರಾಯಣವರು, ಮುನಿಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು, ಮತ್ತೆ ನಮ್ಮ ಇನ್ನೊಬ್ಬ ರಾಮಮೂರ್ತಿ ಅವರು, ನಿಮ್ ಗ್ರಾಮಸ್ಥರೆಲ್ಲರಿಗೂ ಕೂಡ ನಾನು ಚಿರಋಣಿ ಇರ್ತೀನಿ. ಯಾವತ್ತಾದ್ರೂ ಬರಲಿ, ನಾವು ಅದ್ದೂರಿ ಸ್ವಾಗತವನ್ನು ಕೋರ್ತೀರಾ, ನಮ್ಗೆ ಅದ್ದೂರಿ ಸಮಾರಂಭದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸ್ತೀನಿ ಅಂತ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ನಾವು ಚಿರಋಣಿ ಇರ್ತೀವಿ. ಮತ್ತೊಂದು ವಿಷಯ, ನಾಳೆಯಿಂದ IPL ಮ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ವಿಜಿಲ್ಲು, ನಿಮ್ಮ ಸೌಂಡ್ಗಿನ್ನ ನನಗೆ ಯುವಕರಲ್ಲಿ ಮನವಿ ಮಾಡ್ತೇನೆ, ಯಾರೇ ಆಗಲಿ ಕೆಟ್ಟ ದಂಧೆಗೆ ಕೈ ಹಾಕ್ಬೇಡಿ. ಇನ್ನು ನಿಮ್ಗೆ ಇಷ್ಟ ಇದ್ರೆ ಹೋಗಿ ಒಂದು ಮ್ಯಾಚ್ ನೋಡ್ಕೊಂಡು ಬನ್ನಿ, ಮನೆಯಲ್ಲೇ ಕುಂತು ಮ್ಯಾಚ್ ನೋಡಿ ನಿಮ್ ತಂದೆ ತಾಯಿಗಳ ಜೊತೆ. ಯಾರೇ ಆಗ್ಲಿ ಬೆಟ್ಟಿಂಗ್ ದಂಧೆಗೆ ಇಳಿದು ನಿಮ್ಮ ಮನೆಯನ್ನ ಬೀದಿಗೆ ತರಬೇಡಿ. ಎಷ್ಟೋ ಜನ ಬೆಟ್ಟಿಂಗ್ ದಂಧೆಯಲ್ಲಿ ಸಾವನ್ನಪ್ಪಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಯುವಕ ಮಿತ್ರರೇ, ನೀವೆಲ್ಲರೂ ಕೂಡ ನಿಮ್ಮನ್ನ ನಂಬಿ ನಿಮ್ಮ ಸಂಸಾರಗಳಿದ್ದಾರೆ, ತಾವೆಲ್ಲರೂ ಕೂಡ ಬೆಟ್ಟಿಂಗ್ ದಂಧೆಗೆ ಇಳಿದಿರ. ಒಂದು ಗೇಮ್ ನ ಎಂಜಾಯ್ ಮಾಡಿ, ಅದನ್ನ ಗೇಮ್ ನ ಎಂಜಾಯ್ ತರನೇ ಮಾಡ್ಕೋಬೇಕೆ ಹೊರತು ಅದರಲ್ಲಿ ಭಾಗಿಯಾಗಿ ನೀವು ಕೆಟ್ಟ ದಂಧೆಗಳಿಗೆ ಇಳಿಬಾರದು ಅಂತ ಹೇಳಿ ನಮ್ಮ ಯುವಕ ಮಿತ್ರರು ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ತಾನೇ ಬೆಳಗ್ಗೆ ಒಂದು 6 ಗಂಟೆಗೆ ನನ್ಗೊಂದು ಕಾಲ್ ಬಂತು. ಲಾಸ್ಟ್ ವೀಕ್ ನಾನು, ನಮ್ಮ ಸಾಮೇಗೌಡರು, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು, ವರ್ಧಪ್ಪನವರು ಎಲ್ಲರೂ ಸೇರಿ ಒಂದು ನಮ್ಮ ತಾಲೂಕಿನ ಕನ್ನಸಂದ್ರ ಗ್ರಾಮದ ಒಂದು ಕಲ್ಪನಾ ಚಾವ್ಲಾ ಮತ್ತು ಇನ್ನೊಂದು ಹುಡುಗ, ಅವರ ಸ್ವಂತ ಅಣ್ಣ ತಮ್ಮ, ಇವರು ಬಂದು ನಮ್ಮ ಹತ್ರ ಕೇಳಿದ್ರು, ಇಂಟರ್ನ್ಯಾಷನಲ್ ಲೆವೆಲ್ ನಾವು ಥ್ರೋಬಾಲ್ ಸೆಲೆಕ್ಟ್ ಆಗಿದೀವಿ, ನಮ್ಗೇನಾದ್ರು ಸಹಾಯ ಕೊಡಿ ಅಂತ ಕೇಳಿದ್ರು. ನಾವು 4 ಜನ ಹೋಗಿ ನಮ್ ಕೈಯಲ್ಲಿ ಎಷ್ಟಿದ್ರೆ ಅಷ್ಟು ಅವ್ರಿಗೆ ಸಹಾಯ ಮಾಡಿದ್ವಿ. ಇವತ್ತು ಬೆಳಗಿನ ಜಾವ ನನ್ನ ಕಾಲ್ ಬಂತು, ಅವರ ಥ್ರೋಬಾಲ್ ಅಲ್ಲಿ ಭಾರತ ತಂಡದಿಂದ ಪ್ರಥಮ ಸ್ಥಾನ ಗಳಿಸಿದ್ದಾರೆ, ನೇಪಾಳದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಂತದ್ರಲ್ಲಿ ನೀವು ಕೂಡ ಯಾರೇ ಆಗಿರ್ಲಿ, ಒಂದು ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ, ವಿದ್ಯೆಯಲ್ಲಾಗ್ಲಿ ಮುಂದೆ ಬನ್ನಿ.
ನಿಮ್ಮೆಲ್ಲರ ಜೊತೆ ಕೂಡ ನಾವಿರ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಷಯ ನಾನು ಪ್ರಸ್ತಾಪ ಮಾಡಲೇಬೇಕು. ಮರವೆ ಮನೆಯಲ್ಲಿ ಮಾತಾಡುವಾಗ ಇನ್ನೊಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು. ಲಾಸ್ಟ್ ನನ್ನ ಬರ್ತ್ಡೇ, ನನ್ನ ಹುಟ್ಟುಹಬ್ಬದ ದಿನದಂದು ನನ್ನ ಅನುಪಸ್ಥಿತಿಯಲ್ಲಿ ಕೂಡ ನಾನೆಲ್ಲೋ ಹೊರ ರಾಜ್ಯ ಹೋಗಿದ್ದೆ. ಆದ್ರೂ ಕೂಡ ಇಲ್ಲಿ ನಿಮ್ಮ ಮರವೆ ಮನೆಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ನನ್ನ ಹೆಸರಿನಲ್ಲಿ ಎಷ್ಟು ಬೆಡ್ ಇದಾವ ಎಲ್ಲಾ ಬೆಡ್ಗೂ ಬೆಡ್ಶೀಟ್ಗಳನ್ನು ವಿತರಣೆ ಮಾಡಿ 100 ಜನಕ್ಕೆ ಊಟ ಕೊಟ್ಟು ನನ್ನ ಹುಟ್ಟುಹಬ್ಬವನ್ನ ಆತರ ಆಚರಣೆ ಮಾಡಿರ್ತಕ್ಕಂಥ ನಮ್ಮ ವೆಂಕಟೇಶನವರೆಗೂ ಮತ್ತೆ ನಮ್ಮ ತ್ಯಾಗರಾಜ್, ನಮ್ಮ ಸ್ನೇಹಿತರು ತ್ಯಾಗರಾಜ್ ಅವ್ರಿಗೂ, ವರದಪ್ಪನವರೆಗೂ, ನಿಮ್ಮೂರಿನ ಗ್ರಾಮಸ್ಥ ಎಲ್ಲರಿಗೂ ಕೂಡ ನಾನು ಮತ್ತೊಂದ್ಸತಿ ಅಭಿನಂದನೆ ಸಲ್ಲಿಸುತ್ತಾ ನಾನು ನಿಮ್ಮೆಲ್ಲರಿಗೂ ಚಿರಋಣಿ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಮಯ ಬಂದಾಗ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಬೇಕು ಇರುತ್ತಾ. ನಾವು ಕೂಡ ನಿಮ್ ಜೊತೆ ನಿರಂತರವಾಗಿರ್ತೀವಿ. ಯಾವುದೇ ರಾಜಕೀಯ ಬೇಡ, ಪಕ್ಷಪಾತ ಬೇಡ. ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಹೋಗೋಣ. ಮುಂದಿನ ದಿನಗಳಲ್ಲಿ ರಾಜಕೀಯ ಬಂದಾಗ ಆಯ್ಕೆ ನಿಮ್ದಿರ್ತದೆ, ನಿಮ್ ಕೈಯಲ್ಲಿರ್ತದೆ. ದಯವಿಟ್ಟು ಎಲ್ಲರೂ ಯೋಚಿಸಿ ಈ ಅವಕಾಶವನ್ನು ನಾನು ಕೊಟ್ಟಿರ್ತಕ್ಕಂಥ ಮರವೆ ಮನೆ ಮತ್ತು ಕೊತ್ತೂರು ಗ್ರಾಮಸ್ಥರಿಗೆ ವಂದಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕು ಅಧ್ಯಕ್ಷರು ಕಾಡಿನಲ್ಲಿ ನಾಗರಾಜನ್ ಅವರು ಕೂಡ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ನಿಮ್ಮೆಲ್ಲರಿಗೂ ಕೂಡ ಆ ದ್ರೌಪದಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ನಮ್ಮನ್ನು ಕಲಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಅಂತ ಹೇಳಿ ಕಲಿಸಿದ್ದಾರೆ. ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ನಮ್ಮ ಗುರು ಎಂಟರ್ಟೈನರ್ ಚೇತನ್ ಅವರಿಗೂ, ಗುರು ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ.